ಸಾವಿತ್ರಕ್ಕ ಅಕ್ಕಿ ಬಂದಿದ್ಯಾ? ಬಂದಿದೆ. ಸಕ್ಕರೆ ಬಂದಿದ್ಯಾ? ಅದು ಬಂದಿದೆ. ಕಡಲೆ ಬೀಜ ಬಂದಿದ್ಯಾ? ಯಾರು ಕೇಳಿದ್ನೇ ಎಷ್ಟು ಪದೇ ಪದೇ ಕೇಳ್ತೀಯ? ಎಲ್ಲನೂ ಬಂದಿದೆ. ನಾಳೆಗೆ ಬೇಕಾಗಿರೋದನ್ನ ಸ್ಟೋರ್ ರೂಮಲ್ಲಿ ಇಳಿಸಿದ್ದೀನಿ. ಇವತ್ತಿಗೆ ರೆಡಿ ಮಾಡ್ಕೋಬೇಕಾಗಿಲ್ಲ, ಅದೆಲ್ಲ ಇಲ್ಲಿ ಇಳಿಸ್ಕೊಂಡಿದ್ದೀನಿ. ಹಾಂ ಸರಿ ಸರಿ. ಸಾವಿತ್ರಕ್ಕ, ಆಮೇಲೆ ಅದೇ ಒಬ್ಬಟ್ಟಿಗೆ ಹೂರ್ಣ ಕಲ್ಸೋದಕ್ಕೆ ಒಂದು ದೊಡ್ಡ ಪಾತ್ರೆ ಬೇಕು, ಮಜ್ಜಿಗೆ ಹುಳಿಗೆ ಒಂದು ದೊಡ್ಡ ಪಾತ್ರೆ ಬೇಕು, ಮೆಣಸಿನ್ಕಾಯಿ ಬಜ್ಜಿ ಅದನ್ನು ಕರಿಯೋದಕ್ಕೆ ಒಂದು ದೊಡ್ಡ ಬಾಣಲೆ ಬೇಕು. ಪಾರು, ಯಾಕೆ ಇಷ್ಟು ಗಾಬರಿ ಆಗ್ತೀಯಾ? ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಸಾವಿತ್ರಕ್ಕ, ದೊಡ್ಡ ಯಜಮಾನರು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಕೆಲಸನ ನನಗೆ ವಹಿಸಿದ್ದಾರೆ. ಅದನ್ನು ನಾನು ಸರಿಯಾಗಿ ನಿಭಾಯಿಸ್ಬೇಕಲ್ವಾ? ನೀನು ಎಲ್ಲನೂ ಚೆನ್ನಾಗೇ ನಿಭಾಯಿಸ್ತೀಯ, ಆ ನಂಬಿಕೆ ನನಗಿದೆ ಅಮ್ಮ. ಆರಾಮಾಗಿರು. ಅಂದಾಗೆ ಪಾರ್ವತಿ, ಅಖಿಲಮ್ಮವ್ರಿಗೆ ಬರ್ತ್ಡೇ ಕೇಕ್ನ ನಾವು ತರಿಸ್ಬೇಕೋ ಅವ್ರು ತರಿಸ್ತಾರೋ ಗೊತ್ತಾಗ್ಲಿಲ್ವಲ್ಲ? ಅಯ್ಯೋ ಹೌದಲ್ವಾ, ಇದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ? ಹ್ಞೂ ಪಾರ್ವತಿ, ನೀನು ಕೇಕ್ ಮಾಡಕ್ಕೆ ಬರುತ್ತಾ? ಅಯ್ಯೋ ಅದೆಲ್ಲ ನಮ್ಮ ಹಳ್ಳೀಲಿ ಎಲ್ಲಿ ಮಾಡ್ತಿದ್ರು ಸಾವಿತ್ರಕ್ಕ. ಆಗಾಗ ಹೋಗಿ ಹಳ್ಳೀಲಿರೋ ಬೇಕ್ರಿಲಿ ಆ ನೊಣ ತುಂಬಿರೋ ಕೇಕ್ ತಿನ್ಕೊಂಡು ಬರ್ತಿದ್ವಿ ಅಷ್ಟೇ. ಸರಿ ಸರಿ, ನಾವೆಲ್ಲ ಒಂದು ಕೆಲಸ ಮಾಡೋಣ. ಅಖಿಲಮ್ಮ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಕೊಡೋಣ. ಏನು ಸಾವಿತ್ರಕ್ಕ? ನಾವೆಲ್ಲ ಸೇರಿ ಒಂದು ಕೇಕ್ ತರಿಸೋಣ. ಸರಿ ಸರಿ. ಆದರೆ ಒಂದು ಕಂಡೀಷನ್ನು. ಏನು ಪಾರು? ಆ ಕೇಕು ದಾಸವಾಳದ ಹೂವಿನ ಆಕಾರದಲ್ಲಿ ಇರಬೇಕು. ಓಹೋ, ಅಖಿಲಮ್ಮ ಅವ್ರಿಗೆ ತುಂಬ ಇಷ್ಟವಾಗಿರೋ ಹೂ ಇದು. ಸರಿ ಸರಿ, ಈಗಲೇ ಹೋಗಿ ಆರ್ಡರ್ ಕೊಟ್ಬಿಟ್ಟು ಬರೋಣ. ಇದು ಅಖಿಲಮ್ಮ ಅವ್ರಿಗೆ ಬರೀ ಹುಟ್ಟು ಹಬ್ಬ ಆಗಿರಬಾರ್ದು, ದೊಡ್ಡ ಹಬ್ಬ ಆಗಿರಬೇಕು. ಓಹೋ, ಇಷ್ಟೆಲ್ಲ ಮಾಡಿ ಸರ್ಪ್ರೈಸ್ ಕೊಟ್ಟು ಇಲ್ಲೇ ಜಾಂಡ ಹೂಡಬೇಕು ಅಂತಿದೀಯಾ? ಕಲಿಸೋದ್ರಲ್ಲಿ ನಿನ್ನ ಕೈ ಫೇಮಸ್ ಆದರೆ ಕೆಡ್ಸೋದ್ರಲ್ಲಿ ನನ್ನ ಕೈ ಇನ್ನೂ ಫೇಮಸ್ಸು. ನಾಳೆ ಇದೆ ಕಣೆ ನಿನಗೆ. ಬನ್ನಿ ಬನ್ನಿ, ಎಷ್ಟೊಂದು ಕೆಲಸ ಇದೆ. ಎಷ್ಟು ಮಾಡಿದ್ರೂ ಟೈಮೇ ಸಾಕಾಗಲ್ಲ. ಪಾರು, ಏನೇ ಹಿಂಗೆ ಕೂತ್ಬಿಟ್ರೆ ಎಷ್ಟೊಂದು ಕೆಲಸ ಬಿದ್ದಿದೆ. ಪಾರು, ಅಳ್ತಾ ಇದೆಯಮ್ಮ? ಯಾಕೇನಾಯ್ತು? ಪಾರ್ವತಿ, ಏನೇ ಇದೆಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ ಸಾವಿತ್ರಕ್ಕ. ಅಲ್ಲ, ಎಲ್ಲ ಮುಚ್ಚಿಟ್ಬಿಟ್ಟಾನೆ ಹೋದ್ವಿ. ಎಲ್ಲನೂ ಮುಚ್ಚಿಟ್ಟಿದ್ವಿ, ಆದರೆ ಇದು ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಡುಗೆ ಬೇರೆ ತಯಾರಾಗಬೇಕು. ಏನಪ್ಪ ಮಾಡೋದು? ಎಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ತಯಾರು ಮಾಡಿದ್ವಿ. ಏನು ಮಾಡೋದೀಗ? ಎಲ್ಲ ಆಗುತ್ತೆ. ದಾಮಿನಿರುವಾಗ ಅಂದ್ಕೊಳ್ದೇ ಇರೋದೆಲ್ಲ ಆಗತ್ತೆ. ಅಡುಗೆಗೆ ಹಲ್ಲಿನೂ ಬೀಳುತ್ತೆ, ಬದುಕಿಗೆ ಬೆಂಕಿನೂ ಬೀಳುತ್ತೆ. ಲೇ ಪಾರು, ನೀನಿನ್ನು ಗಡಿಪಾರು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕಾಲು ಕೈ ಓಡ್ತಿಲ್ಲ ಸಾವಿತ್ರಕ್ಕ. ಪಾರು, ಅಡುಗೆ ಎಲ್ಲ ಆಯ್ತೇನೆ? ಬಿಸಿ ಬಿಸಿಯಾಗಿ ಏನು ಮಾಡಿದೀಯಾ? ಯಾಕಮ್ಮ ಪಾರು ಅಳ್ತಾ ಇದೀಯಾ? ಹನುಮಂತಣ್ಣ, ಅಡುಗೆ ಮಾಡಬೇಕು ಅಂತ ತಯಾರು ಮಾಡಿಟ್ಟಿರೋ ಮಸಾಲೆ ಮೇಲೆಲ್ಲ ಹಲ್ಲಿ ಬಿದ್ದುಬಿಟ್ಟಿದೆ. ಈಗ ಮಜಾ ಬಂತು. ಏನಮ್ಮ ಪಾರು ಹೀಗಾಗೋಯ್ತು? ದೊಡ್ಡ ಯಜಮಾನರು ಅಡುಗೆ ಜವಾಬ್ದಾರಿನೆಲ್ಲ ನಿನಗೆ ವಹಿಸಿದ್ರಲ್ವಾ? ಅಪ್ಪ, ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ. ಅಯ್ಯೋ ದೇವ್ರೆ, ಏನಪ್ಪ ಹೀಗಾಯ್ತು? ಏನು ಮಾಡ್ತೀಗ? ಪಾರ್ವತಿ,
ನಮ್ಮ ಫ್ರೆಂಡು ಮಂಜುನಾಥ್ ಅಂತ ಬಸ್ ಕಂಡಕ್ಟ್ರು ಒಂದು ಸತಿ ಸಿಕ್ಕಿದ್ದಾಗ ಹೇಳಿದ್ದ ಅವ್ರ ಮನೇಲಿ ಈಗ ಕ್ಯಾಟ್ರಿಂಗ್ ಸರ್ವೀಸು ಮಾಡ್ತಾರಂತೆ, ತುಂಬ ಚೆನ್ನಾಗಿ ಮಾಡ್ತಾರಂತೆ. ನಂಬರ್ ಕೊಟ್ಟಿದ್ದ, ಇಸ್ಕೊಂಡಿದ್ದೀನಿ. ಅವ್ರ ಕೈಲಿ ಅಡುಗೆ ಮಾಡಿಸ್ಬಿಟ್ರೆ ಹೇಗೆ? ಒಳ್ಳೆ ಐಡಿಯಾ. ಅವ್ರಿಗಾದರೆ ರುಚಿ ಪ್ರಮಾಣ ಎಲ್ಲ ಸರಿಯಾಗಿ ಗೊತ್ತಿರುತ್ತೆ. ಅವ್ರಿಗೆ ಹೇಳ್ಬಿಡ್ರ. ಏನಂತೀಯ ಪಾರ್ವತಿ? ಸರಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ಇರಮ್ಮ, ಅವ್ರ ನಂಬರು ನನ್ನ ಮೊಬೈಲಲ್ಲಿದೆ, ಮೊಬೈಲು ಕಾರಲ್ಲಿದೆ, ತಂದ್ಬಿಡ್ತೀನಿ. ಸಾವಿತ್ರಕ್ಕ, ಇಲ್ಲಿ ನಡೆದಿರೋದನ್ನು ಮುಚ್ಚಿಟ್ರೆ ತಪ್ಪಾಗುತ್ತೆ. ದೊಡ್ಡ ಯಜಮಾನ್ರಿಗೆ ಎಲ್ಲ ವಿಷಯ ತಿಳಿಸ್ಬಿಡೋಣ. ಸರಿನಮ್ಮ, ಹಾಗೆ ಮಾಡು. ಅದೇ ಇವತ್ತು ನೈಟ್ ಅಮ್ಮನ ಬರ್ತ್ಡೇ ಪಾರ್ಟಿಗೆ ಎಲ್ಲ ಪ್ರಿಪ್ರೇಷನ್ಸು ಮಾಡಿ ಮುಗಿಸಿದೆ. ವೇದಾಂತ್, ನೀನಿರ್ಬೇಕಾದ್ರೆ ಯಾವ ಪ್ರಾಬ್ಲಮ್ ಬರೋಕ್ಕೂ ಸಾಧ್ಯನೇ ಇಲ್ಲ. 1 minute. ದೊಡ್ಡ ಯಜಮಾನ್ರೆ, ಅದು ಏನಾಯ್ತು ಪಾರ್ವತಿ? ಅಡುಗೆಗೆ ಅಂತ ತಯಾರು ಮಾಡಿದ ಎಲ್ಲ ಮಸಾಲೆಗೂ ಅಲ್ಲಿ ಬಿದ್ದೋಗಿದೆ ದೊಡ್ಡ ಯಜಮಾನ್ರೆ. ವಾಟ್? ಸಂಜೆ ಪಾರ್ಟಿಗೆ ಅಂತ ನಾನೇ ಮುಂದೆ ನಿಂತು ಎಲ್ಲ ತಯಾರು ಮಾಡಿದ್ದೆ, ನೋಡಿದ್ರೆ ಹೀಗಾಗೋಗಿದೆ. ಶಿಟ್! ಮತ್ತೆ ಇವಾಗ ಏನು ಮಾಡೋದು? ದೊಡ್ಡ ಯಜಮಾನ್ರೆ, ನಾನು ಏನೋ ಒಂದು ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ. Adi? All okay? You look tense, man. ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ವೇದಾಂತ್. ಏನಾಯಿತು? ಪಾರ್ಟಿಗೆ ಅಂತ ತಯಾರು ಮಾಡಿದ ಅಡುಗೆ ಮಸಾಲೆಯಲ್ಲಿ ಹಲ್ಲಿ ಬಿದ್ದೋಗ್ಬಿಟ್ಟಿದೆಯಂತೆ. ನೋ, ಯಾರು ಹೇಳಿದ್ದು? ಅಡುಗೆ ಜವಾಬ್ದಾರಿನ ನಮ್ಮನೇಲಿ ಕೆಲಸ ಮಾಡ್ತಾ ಇರೋ ಪಾರ್ವತಿಗೆ ವಹಿಸಿದ್ದೆ. ಅವಳೇ ಕಾಲ್ ಮಾಡಿ ಹೇಳಿದ್ಲು ಇವಾಗ. ಹುಡುಗಿ ಪ್ರಾಬ್ಲಮ್ಸೇ ಇದು ಅಲ್ಲ. ಹೋಗಿದ್ದ ದೊಡ್ಡ ಜವಾಬ್ದಾರಿನ ಹುಡುಗಿ ಕೊಟ್ಟಿದ್ಯಲ್ಲ, ನಿಂಗೆ ತಲೆಗೆ ಬುದ್ಧಿ ಇದೆಯಾ? ಮಹಾಭಾರತದಲ್ಲಿ ಅದಕ್ಕೆ ಭೀಮನೆ ನಳಪಾಕಕ್ಕೆ ನಿಂತಿದ್ದು ಅಲ್ಲ. ನೀನು ಯಾವುದಾದ್ರೂ ಗಂಡಸನ್ನ ಚೂಸ್ ಮಾಡೋದು ಬಿಟ್ಟು ಹೋಗಿ ಹುಡುಗಿ ಕೊಟ್ಟಿದ್ಯಲ್ಲ, ಏನು ಮಾಡ್ತೀಯ ಈಗ? ಆದಿ ಪಾರ್ಟಿ ಇರೋದು ಇವತ್ತು ನೈಟೇನೆ. ಅಷ್ಟೊಳಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋಷ್ಟು ಟೈಮ್ ನಮ್ಮ ಹತ್ರ ಇದೆಯಾ? ಈ ಥರ ಆಗೋದಕ್ಕೇನೆ ನಾನು ಹೆಣ್ಮಕ್ಳನ್ನ ಕೆಲಸಕ್ಕೆ ಇಟ್ಕೊಳ್ಳೋದನ್ನ ಖಂಡಿಸ್ತೀನಿ. ವೇದಾಂತ್, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೋ, ಸ್ವಲ್ಪ ಮೆತ್ತಗೆ ಮಾತಾಡು.